ನನ್ ಜೊತೆ ಮದ್ವೆ ಸೆಟ್ಲಾಗಿ ಇನ್ನೊಂದ್ ಹುಡ್ಗಿ ಜೊತೆ ಸುತ್ತೋದು ನನಗ್ ಹಿಡಿಸ್ಲಿಲ್ಲ. ಅದಕ್ಕೆ ಈ ಮದ್ವೆ ಆಗುತ್ತೋ ಇಲ್ವೋ ಅಂತ ನನಗ್ ಸಂದೇಹ ಇದೆ. ಇದೇ ನೋಡು ಅವನಲ್ಲಿ ನನ್ಗೆ ಹಿಡಿಸ್ದೇ ಇರೋ ವಿಷಯ. ಅರುಂಧತಿ ಅವನ್ ಹುಡುಗಿರ್ ವಿಷಯದಲ್ಲಿ ಸ್ವಲ್ಪ ವೀಕೆ. ಇಲ್ಲ, ತುಂಬಾನೇ ವೀಕು. ಅದ್ ನನಗೂ ಗೊತ್ತಿದ್ಯಮ್ಮ. ಗೊತ್ತಿದ್ದು ಯಾಕೆ ಸುಮ್ನೆ ಇರ್ಬೇಕು? ನೀವ್ ಅವ್ರನ್ನ ಖಂಡಿಸ್ಬೋದಲ್ಲ. ತೋಳ್ಗೆ ಎತ್ತರವಾಗಿ ಬೆಳೆದ್ಬಿಟ್ಟಿದ್ದಾನೆ. ಇನ್ಮೇಲೆ ಅವನ್ನ ಹೇಗ್ ಖಂಡ್ಸೋದು? ಈ ವಿಷಯದಲ್ಲಿ ನಾನೇನಾದ್ರೂ ತಲೆ ಹಾಕಿದ್ರೆ ಅವನ್ಗೆ ನನ್ ಮೇಲಿರೋ ಗೌರವ ಕಡಿಮೆ ಆಗುತ್ತೆ. ಹಾಗಂತ ಹಾಗೆ ಬಿಡಕ್ಕಾಗತ್ತಾ ಹೇಳಿ? ಯಾರ್ ಹೇಳಿದ್ದು? ನೀನ್ ಈ ಮನೆಗ್ ಬಂದ್ಮೇಲೆ ಅವನ್ನ ಖಂಡ್ಸು. ಮದ್ವೆಗ್ ಮುಂಚೆ ಹುಡ್ಗಿರ್ ಹಿಂದೆ ಸುತ್ತಾ ಇದ್ದ ಎಷ್ಟೋ ಜನ ಗಂಡಸ್ರು ಮದ್ವೆ ಆದ್ಮೇಲೆ ಅವ್ರ ಹೆಂಡ್ತೀರ್ ಗುಲಾಮ್ರಾಗಿರೋದು ನಿನಗ್ ಗೊತ್ತಿಲ್ವಾ? ಆದ್ರೂ ನೋಡರಂಧತಿ, ನಾನ್ ನಿಮ್ಗೋಸ್ಕರನೇ ಅವನ ಹತ್ರ ಮಾತಾಡಿ ಈ ಮದ್ವೆಗೆ ಒಪ್ಸಿದ್ದೀನಿ. ಅಷ್ಟೇ ನನ್ ಕೈಲಿ ಸಾಧ್ಯ ಆಗಿದ್ದು. ಸಾಧ್ಯ ಆದ್ರೆ ಅವನ್ನ ನೀನ್ ತಿದ್ದು, ಅಥವಾ ಅವನ್ಗೆ ಅಡ್ಜಸ್ಟ್ ಆಗಿ ನೀನ್ ಬಾಳೋದನ್ನ ಕಲಿ. ಅದನ್ ಬಿಟ್ಟು ಅವನ್ ಹುಡ್ಗಿರ್ ಹಿಂದೆ ಸುತ್ತಾನೆ, ಕುಡಿತಾನೆ, ಹಾಗೆ ಹೀಗೆ ಅಂತ ಬಂದು ನನ್ ಹತ್ರ ಕಂಪ್ಲೇಂಟ್ ಮಾಡ್ಬೇಡ. ಅವನ್ ಪರ್ಸನಲ್ ಲೈಫಲ್ಲಿ ನಾನು 1% ಇಂಟರ್ಫಿಯರ್ ಆಗೋದು ಅವನ್ ಇಷ್ಟಪಡಲ್ಲ. ಸರಿನಾ? ಗುಡ್. ಹೀಗೆ ಎಲ್ಲದನ್ನೂ ಸ್ಪೋರ್ಟಿವ್ ಆಗಿ ತಗೋಬೇಕು. ನಿನ್ನಿಂದ ಜೆಪಿನ ಬದಲಾಯಿಸೋದಕ್ಕೆ ಖಂಡಿತ ಸಾಧ್ಯ. ಕಾಫಿ ಕುಡಿ. ಸರಿ, ಬರ್ತೀನಿ. ಇನ್ಮೇಲೆ ನೀನ್ ಈ ಮನೆಗೆ ಸೊಸೆಯಾಗೆ ಕಾಲಿಡ್ಬೇಕು. ಸರಿನಾ? ಏನ್ ಮೋನಿಕಾ, ಹೇಗಿದೆ ಗೆಸ್ಟ್ ಹೌಸು? ಓಕೆ. ಈ ಗೆಸ್ಟ್ ಹೌಸಲ್ಲಿ ಯಾರಿದ್ದಾರೆ? ಸದ್ಯಕ್ಕೆ ನಾವಿಬ್ರೆ. ಓ, ಬಾ ಮೋನಿಕಾ. ದಿನ ಇಲ್ಲಿಗೆ ಬರ್ತೀರಾ? ಇಲ್ಲ, ಯಾವಾಗಾದ್ರೂ ಒಂದ್ಸತಿ ಬರ್ತೇನಷ್ಟೇ. ಇದು ನಮ್ ಚಿಕ್ಕಮ್ಮ ನನ್ಗೋಸ್ಕರ ಅಂತ ಕಟ್ಸಿರೋದು. ಅಷ್ಟ್ ದೊಡ್ಡ ಮನೆ ಇರುವಾಗ ಸಪ್ರೇಟ್ ಆಗಿ ಗೆಸ್ಟ್ ಹೌಸ್ ಯಾಕೆ? ನನಗೆ ಅಂತ ಒಂದು ಪ್ರೈವಸಿ ಬೇಡ್ವಾ? ಓ, ಮದ್ವೆ ಆದ್ಮೇಲೆ ನಂಗೂ ಇದೇ ರೀತಿ ಒಂದು ಗೆಸ್ಟ್ ಹೌಸ್ ಕಟ್ಟಿಸ್ಕೊಡ್ತಾರಾ? ಅಥವಾ ಇದನ್ನೇ ನಾನು ಯೂಸ್ ಮಾಡ್ಬೋದಾ? ನಿನಗೆ ಯಾಕೆ ಗೆಸ್ಟ್ ಹೌಸು? ನಂಗೂ ಫ್ರೆಂಡ್ಸು, ಪಾರ್ಟಿ ಅಂತ ಪ್ರೈವಸಿ ಬೇಕಲ್ಲ. ಓಕೆ ಓಕೆ, ಅದೆಲ್ಲ ಆಮೇಲೆ ಮಾತಾಡೋಣ. ಬಾ ಒಳಗೆ. ನಮ್ ಮದ್ವೆ ಮುಗಿದ್ಮೇಲೆ ಮೊದಲು ನಿನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂದ್ಕೊಂಡಿದ್ದೆ. ಯಾಕೆ? ಯಾಕೆ ಅಂದ್ರೆ ಈ ರೂಮಲ್ಲಿದ್ದಾಗ್ಲೇ ನಾನ್ ತುಂಬಾ ಸಂತೋಷವಾಗಿರೋದು. ಜೊತೆಗ್ ನೀನು ಇದ್ರೆ ಆ ಸಂತೋಷಕ್ಕೆ ಅಂತ್ಯನೇ ಇರಲ್ಲ. ಓ, ಸೆಂಟಿಮೆಂಟಾ? ಗೆಸ್ಟ್ ಹೌಸ್ ನೋಡಿದಾಯ್ತು, ಹೊರಡೋಣ. ಹೇ, ಯಾಕ್ ಮೋನಿಕಾ, ಕೂತ್ಕೋ. ಬಂದ ತಕ್ಷಣ ಹೊರಟ್ರೆ ಹೇಗೆ? ಹೋಗೋಣ, ಕುಡಿಯೋದಕ್ಕೆ, ತಿನ್ನೋದಕ್ಕೆ. ಓ, ನಿಮ್ಗೆ ಅಡ್ಗೆನೂ ಬರುತ್ತಾ? ಅಡ್ಗೆ ಏನು ಬರಲ್ಲ, ಫ್ರಿಜ್ಜಲ್ಲಿ ಜ್ಯೂಸ್ ಇರುತ್ತೆ, ತಗೊಂಡ್ ಬರ್ಲಾ? ನೀವ್ ಆಸೆ ಪಡ್ತಿದ್ದೀರಾ? ಕುಡಿಯೋಣ, ತಗೊಂಡ್ ಬನ್ನಿ. ಓಕೆ.
ಮನಿಕಾ, ನೀನು ಈ ಮ್ಯಾಗ್ಝಿನ್ ಓದ್ತಾ ಇರು, 1 ನಿಮಿಷ ಬರ್ತೀನಿ. ಓಕೆ. ಜ್ಯೂಸ್ ರೆಡಿ. ಹ್ಮ್. ಹಾ. ಸ್ವಲ್ಪ ಕುಡಿಯೋಕ್ ನೀರ್ ಕೊಡಿ. ತರ್ತೀನಿ. ಹಾ, ತಗೋ. ಹ್ಮ್. ಕುಡಿ. ಏನ್ ಬಿಗ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬೇಗ್ರೆ. ಹೇಗ್ ನಡೀತಾ ಇದೆ ಮದ್ವೆ ಕೆಲ್ಸಗಳು? ನೀವು ಬರೀ ಸಿಂಪಲ್ಲಾಗಿ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲರೂ ರಿಸೆಪ್ಷನ್ ಕರೆಯೋಣ ಅಂದ್ಕೊಂಡು ಕೆಲವು ಮುಖ್ಯವಾದವ್ರನ್ನ ಮಾತ್ರ ಮದುವೆ ಕರೆದಿದ್ದೀವಿ.